ರಾಜರು ಬದುಕಿ ಬಾಳಿದ ಕಥೆಗಳನ್ನು, ಅವರ ವಿಲಕ್ಷಣ ಹವ್ಯಾಸಗಳನ್ನು ಕೇಳಿದರೆ ಅಚ್ಚರಿಯಾಗುತ್ತೆ. ಅಂತಹದೇ ಓರ್ವ ರಾಜನ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅಸಂಖ್ಯಾತ ರಾಜ ಮಹಾರಾಜರು ಆಳಿದ ಈ ಭರತ ಭೂಮಿ ಸಾಕ್ಷಿಯಾದ ವಿಭಿನ್ನ ವ್ಯಕ್ತಿಗಳೆಷ್ಟೋ, ನಡೆದ ಕಥೆಗಳೆಷ್ಟೋ, ಇತಿಹಾಸದ ಕೆಲವು ವಿಚಿತ್ರ ವ್ಯಕ್ತಿತ್ವಗಳನ್ನು ಇಂದಿಗೂ ನಮ್ಮನ್ನು ಆಕರ್ಷಿಸುತ್ತವೆ. ಅವರು ಬದುಕಿ ಬಾಳಿದ ಕಥೆಗಳನ್ನು, ಅವರ ಹವ್ಯಾಸಗಳನ್ನು ಕೇಳಿದರೆ ಅಚ್ಚರಿಯಾಗುತ್ತದೆ. ಅಂತಹದೇ ಓರ್ವ ರಾಜನ ಕತೆ ನಿಮಗಾಗಿ ಈ ವಿಡಿಯೋದಲ್ಲಿ. ಏಪ್ರಿಲ್ 1931ರಲ್ಲಿ ರಾಜನಾಗಿ ಅಧಿಕಾರ ವಹಿಸಿಕೊಂಡ ಗುಜರಾತಿನ ಇದಾರ್ ರಾಜ್ಯದ ಮಹಾರಾಜ ಹಿಮ್ಮತ್ ಸಿಂಗ್ ದೌಲತ್ ಸಿಂಗ್ ರಾಥೋಡ್ಗೆ ಒಂದು ವಿಚಿತ್ರ ಹವ್ಯಾಸವಿತ್ತು. ದಿವಾನ್ ಜರ್ಮನಿದಾಸ್ ತಮ್ಮ ಮಹಾರಾಜ ಎನ್ನುವ ಪುಸ್ತಕದಲ್ಲಿ ರಾಜನ ವಿಚಿತ್ರ ಅಭ್ಯಾಸದ ಕುರಿತು ಉಲ್ಲೇಖಿಸಿದ್ದಾರೆ. ಮಹಾರಾಜ ಹಿಮ್ಮತ್ ಸಿಂಗ್ ದೌಲತ್ ಸಿಂಗ್ ರಾಥೋಡ್ಗೆ ಮದ್ಯಪಾನದ ರೂಢಿ ಇತ್ತು. ಮದ್ಯದ ಅಮಲಿನಲ್ಲಿದ್ದಾಗ ಈ ರಾಜ ತನ್ನ ಹಳೆಯ ಹರಿದ ಬಟ್ಟೆಗಳನ್ನು ಧರಿಸಿ ಆಸ್ಥಾನಗಳಲ್ಲಿ ಹಣವನ್ನು ಬೇಡುತ್ತಿದ್ದರಂತೆ. ಮಹಾರಾಜ ಹಿಮ್ಮತ್ ಸಿಂಗ್ ದೌಲತ್ ಸಿಂಗ್ ರಾಥೋಡ್ ಅಂದಿನ ಕಾಲದಲ್ಲಿ 3-4 ವರ್ಷಗಳಿಗೊಮ್ಮೆ ಇಂಗ್ಲೆಂಡಿಗೆ ಭೇಟಿ ನೀಡುತ್ತಿದ್ದರು. ಭರ್ಜರಿ ಔತಣಕೂಟ ಮತ್ತು ಮದ್ಯಪಾನದ ಗೋಷ್ಠಿಗಳನ್ನು ಈತ ನಡೆಸುತ್ತಿದ್ದರು. ಆದರೆ ಈ ರಾಜ ಮದ್ಯ ತನ್ನೊಳಗೆ ಇಳಿತಾ ಇದ್ದಂತೆ ಭಿಕ್ಷುಕನಂತೆ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡುತ್ತಿದ್ದ. ಭಿಕ್ಷುಕನ ರೀತಿ ಬಟ್ಟೆಗಳನ್ನು ಹರಿದುಕೊಂಡು ಹಣ ಸಂಗ್ರಹಿಸಲು ಪಾತ್ರೆಗಳನ್ನು ಒಯ್ಯುತ್ತಿದ್ದ. ಇವನ ವಿಲಕ್ಷಣ ಅಭ್ಯಾಸದ ಪರಿಚಯ ಇದ್ದವರು ತಕ್ಷಣ ಸ್ವಲ್ಪ ಹಣ ಕೊಡುತ್ತಿದ್ದರು. ಅದರ ನಂತರ ಮಹಾರಾಜರು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮಸ್ಕರಿಸುತ್ತಿದ್ದರು. ದಿವಾನ್ ಜರ್ಮನಿದಾಸ್ ತಮ್ಮ ಮಹಾರಾಜ ಪುಸ್ತಕದಲ್ಲಿ ಈ ರಾಜನ ಕುರಿತು ಉಲ್ಲೇಖಿಸಿದ್ದಾರೆ. ಜರ್ಮನಿದಾಸ್ ದೇಶಕ್ಕೆ ಸ್ವತಂತ್ರ ಬರುವ ಮುನ್ನ ಹಲವು ರಾಜ ಸಂಸ್ಥಾನಗಳಲ್ಲಿ ರಾಜ ಮಹಾರಾಜರಿಗೆ ಹತ್ತಿರವಾಗಿದ್ದ ವ್ಯಕ್ತಿ. ಗುಜರಾತ್ನ ಇದಾರ್ ರಾಜ್ಯದ ಈ ಮಹಾರಾಜ ಸಾಕಷ್ಟು ಶ್ರೀಮಂತನಾಗಿದ್ದರೂ ಕೂಡ ಕುಡಿದಾಗ ಭಿಕ್ಷುಕನಂತೆ ಭಿಕ್ಷೆ ಬೇಡುತ್ತಿದ್ದ ಮಾತ್ರವಲ್ಲದೆ ಹಣ ನೀಡಿದವರಿಗೆ ಪ್ರತಿಯಾಗಿ ನಮಸ್ಕರಿಸುತ್ತಿದ್ದ. ಈ ರಾಜನ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.